ನಾವು ಅಜಂತದಿಂದ ಈಗ ಓಂಕಾರೇಶ್ವರಕ್ಕೆ ಹೋಗೋವಂಥದ್ದು. ಓಂಕಾರೇಶ್ವರಕ್ಕೆ ಅಲ್ಲಿ ಒಂದು ಜ್ಯೋತಿರ್ಲಿಂಗ ಐತಿ, ಅದನ್ನು ದರ್ಶನ ಮಾಡ್ಕೊಂಡು ಅಲ್ಲಿದ್ದ ಉಜ್ಜಯಿನಿಗೆ ಹೋಗ್ಬೇಕಂತ ನಾವು ಅಜಂತದಿಂದ ಓಂಕಾರೇಶ್ವರಕ್ಕೆ ಹೊಂಟದು. ಆಗ ನಡಬಾರ್ಕ ಹಸುವಾಗನ ಊಟ ಮಾಡ್ಕೊಂಡು ಮಾತು ನಮ್ಮ ಪ್ರಯಾಣ ಮುಂದುವರಿಸಿದ್ದು. ಇದು ಮೊದಲು ಹೋಗ್ಬೇಕಂದ್ರೆ ನಾವು ಮಹಾರಾಷ್ಟ್ರ ಬಿಟ್ಟು ಮಧ್ಯಪ್ರದೇಶಕ್ಕೆ ಹೋಗ್ಬೇಕು. ಓಂಕಾರೇಶ್ವರ ಮತ್ತು ಹೋಗ್ಬೇಕಂದ್ರೆ ಮಹಾರಾಷ್ಟ್ರ ದಾಟಿ ಮಧ್ಯಪ್ರದೇಶ ಬೌಂಡ್ರಿಗೆ ಹೋಗ್ಬೇಕು. ಆಗ ನಾವು ಸಂಜೆಗ ನಾವು ಮಹಾರಾಷ್ಟ್ರದ ಬೌಂಡ್ರಿ ಸನಿಯಕ್ಕೆ ಬಂದಿದ್ದು. ಆದರೆ ಇನ್ನೂ ಬೌಂಡ್ರಿ ಇಲ್ಲಾಂದ್ರೆ ಇಲ್ಲಿದ 30-40 ಕಿಲೋಮೀಟ್ರ್ ಇತ್ತು. ಹಂಗೆ ಪ್ರಯಾಣ ಮಾಡ್ಕೊತಾ ಮುಂದೆ ಬಂದು ಆಗ ಮಹಾರಾಷ್ಟ್ರದಾಗ ಇಲ್ಲಿ ಏನೈತಿಲ್ಲ, ಇದು ಸಿಟಿಯಾಗ ಎಲ್ಲ ಇದು ಕಂಬಿ ಬಂದ ಒಬ್ಬ ಮರಾಠ ಇದು ನಾಯಕನ ಫೋಟೋ ಹಾಕಿರಿ. ಆಗ ನಾವು ಬೌಂಡ್ರಿ ರಾತ್ರಿ ಕ್ರಾಸ್ ಮಾಡಿದ್ದೀವಿ ರೀ. ಇನ್ನು ನಮ್ಗೆ ಇಲ್ಲಿದ 100 ಕಿಲೋಮೀಟ್ರ್ ಉಳಿದೈತಿ ರೀ ಓಂಕಾರೇಶ್ವರ. ಇಲ್ಲಿದು ಹೋಗ್ಬೇಕಂತ ಅಂದ್ರೆ ಇನ್ನು ನೀತಿ ಬಂದಿದ್ದು, ಇನ್ನು ಇಲ್ಲಿ ರೆಸ್ಟ್ ಮಾಡಿ ನಾಳೆ ಹರಿಯಾಗಿ ಅದು ನಮ್ಮ ಪ್ರಯಾಣ ಮುಂದುವರಿಸ್ಬೇಕಂತ ನಾವು ಡಿಸೈಡ್ ಮಾಡಿದ್ವಿ ರೀ. ಇಲ್ಲೇ ಪೆಟ್ರೋಲ್ ಪಂಪ್ ಸಿಗ್ತಾವನ್ನ ನೋಡ್ಲಕ್ಕೆ ಬಂದು ರೀ. ಹಾಗೆ ಪೆಟ್ರೋಲ್ ಪಂಪ್ದಾಗ ಮನ್ಕೊಂಡ ನಾವು ಮರದೋಷದ ಹರಿಯಾಗ ಪ್ರಯಾಣ ಮುಂದುವರಿಸ್ಲತ್ತದ ನೋಡ್ರಿ.